ಈಗ ಮತ್ತೆ ಕಲಾಪ ಆರಂಭ ಆಗ್ತಾ ಇದೆ. ನೋಡ್ತಾ ಇದ್ದೀವಿ ಈಗಲೂ ಕೂಡ ನಾವಿಲ್ಲಿ ಹಾಸನದ ಶಾಸಕ ಪ್ರೀತಂ ಗೌಡ ಅವರು ಸದನದ ಒಳಗೆ ಬರ್ತಾ ಇರುವಂತಹ ಸಂದರ್ಭ ಗಮನಿಸ್ತಾ ಇದ್ದೀವಿ. ಬಹುಶಃ ಅವರಿಗಲ್ಲಿ ಶಾಸಕ ಸತೀಶ್ ರೆಡ್ಡಿ ಸೇರಿದಂತೆ ಬಿಜೆಪಿಯ ನಾನಾ ಶಾಸಕರು ಸಾಥ್ ಕೊಡ್ತಾ ಇರೋದನ್ನೆಲ್ಲ ನೋಡಿದ್ರೆ ದೊಡ್ಡ ಮಟ್ಟದಲ್ಲಿ ಇದನ್ನ ಖಂಡಿಸೋದಕ್ಕೆ ಪ್ರಯತ್ನ ಆಗುತ್ತೆ ಈಗ ಅನ್ನೋದು ಗೊತ್ತಾಗ್ತಾ ಇದೆ. ಕೆ.ಎಸ್. ಈಶ್ವರಪ್ಪನವರು ಕೂಡ ಏನೋ ಬುದ್ಧಿಮತ್ತೆ ಅಂದ್ರೆ ಸಮಾಧಾನ ಹೇಳ್ತಾ ಇದ್ದಾರೆ ಅಂತ ಕಾಣಿಸುತ್ತೆ. ಒಂದಷ್ಟು ಸೂಚನೆಗಳನ್ನೆಲ್ಲ ಕೊಡ್ತಾ ಇದ್ದಾರೆ. ನೋಡೋಣ ಏನೇನಾಗುತ್ತೆ ಏನು ಎತ್ತ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೇನು ಕೆಲವೇ ಹೊತ್ತಲ್ಲ ಅದೆಲ್ಲವೂ ಕೂಡ ಗೊತ್ತಾಗ್ತಾ ಹೋಗುತ್ತೆ. ಬಿಜೆಪಿಯ ಶಾಸಕರಲ್ಲಿ ಬಹಳಷ್ಟು ಚಟುವಟಿಕೆಗಳು ಕಂಡು ಬರ್ತಾ ಇದೆ. ಜೊತೆಗೆ ಅವರು ಈಗ ಇದನ್ನ ಪ್ರತಿಭಟಿಸುವುದಕ್ಕೆ ಅಥವಾ ಆಡಳಿತ ನಡೆಸ್ತಾ ಇರುವಂತಹ ಪಕ್ಷಗಳ ವಿರುದ್ಧವಾಗಿ ಪ್ರತಿಭಟನೆ ನಡೆಸೋದಕ್ಕೆ ಅವರಿಗೆ ಮತ್ತೊಂದು ಅವಕಾಶ ಸಿಕ್ಕಂಗಾಗಿದೆ. ಎಲ್ಲರೂ ಈಗ ಬರ್ತಾನೆ ಸದನದ ಬಾವಿಯಲ್ಲಿ ಅವರು ಜಮಾವಣೆಗೊಳ್ತಾ ಇರೋದನ್ನ ಗಮನಿಸಿದ್ರೆ ಈಗೇನು ಗಲಾಟೆ ಆರಂಭ ಆಗುತ್ತೆ. ಜೊತೆಗೆ ಈ ಗಲಾಟೆ ಸಂದರ್ಭದಲ್ಲಿ ಪ್ರೀತಂ ಗೌಡ ಅವರ ವಿಚಾರ ಬಹಳ ದೊಡ್ಡ ಮಟ್ಟದಲ್ಲಿ ಅಲ್ಲಿ ಚರ್ಚೆಗೆ ಬರುತ್ತೆ ಅನ್ನೋದಕ್ಕೆ ಈಗ ನಡೀತಾ ಇರುವಂತ ಈ ಆರಂಭದ ಕುರುಹುಗಳೇ ನಮಗೆ ಸಾಕ್ಷಿ. ಇನ್ನೂ ಕೂಡ ಸಭಾಧ್ಯಕ್ಷರು ಬಂದಿಲ್ಲ. ಸಭಾಧ್ಯಕ್ಷರು ಬರೋಕ್ಕಿಂತ ಮುನ್ನನೇ ಈಗ ಒಳಗೆ ಬಂದಂತ ಎಲ್ಲ ಸದಸ್ಯರು ಸದನದ ಬಾವಿಯಲ್ಲಿ ಜಮಾವಣೆಗೊಳ್ತಾ ಇರುವಂತಹ ಸಂದರ್ಭವನ್ನು ಗಮನಿಸ್ತಾ ಇದ್ದೀವಿ. ಬೆಳಗ್ಗೆಯಿಂದನೂ ಕೂಡ ಗಮನಿಸ್ತಾ ಇದ್ವಿ ಆಡಿಯೋ ಬಾಂಬ್ಗೆ ಸಂಬಂಧಪಟ್ಟಂತೆ ಅಥವಾ ಆಡಿಯೋ ಮೊನ್ನೆ ಏನು ಮುಖ್ಯಮಂತ್ರಿಗಳೇ ಖುದ್ದಾಗಿ ಅದನ್ನ ಅವರು ಹೊರತರ್ತಾರಲ್ಲ, ಸೊ ಅದಕ್ಕೆ ಸಂಬಂಧಪಟ್ಟಂತ ತನಿಖೆಯನ್ನ ಯಾವುದೇ ಕಾರಣಕ್ಕೂ SITಗೆ ವಹಿಸಬಾರದು ಅನ್ನುವಂಥ ನಿಟ್ಟಿನಲ್ಲಿ ಇವತ್ತು ಪ್ರತಿಭಟನೆ ಮುಂದುವರೆದಿದ್ದನ್ನ ಗಮನಿಸಿದ್ವಿ. ಅದಾದ ನಂತರದಲ್ಲಿ ಕಲಾಪ ಮುಂದೂಡಲ್ಪಟ್ಟಿತ್ತು. ಆ ಗ್ಯಾಪ್ನಲ್ಲೇ ದೊಡ್ಡ ರಾದ್ಧಾಂತ ನಡೆದೋಗಿದೆ ಹಾಸನದಲ್ಲಿ. ಈಗ ಬಿಜೆಪಿ ಸದಸ್ಯರು ಆ ವಿಚಾರವನ್ನ ಎತ್ಕೊಂಡು ಟೀಕಿಸೋದಕ್ಕೆ ಸಿದ್ಧ ಆಗ್ತಾ ಇರುವಂತ ಸಂದರ್ಭವನ್ನ ನೋಡ್ತಾ ಇದ್ದೀವಿ. ಎಲ್ಲ ಸದಸ್ಯರು ಈಗ ಒಳಗೆ ಜಮಾವಣೆಗೊಳ್ತಾ ಇರುವಂತಹ ಸಂದರ್ಭವನ್ನು ಗಮನಿಸ್ತಾ ಇದ್ದೀವಿ. ನಾವೀಗ ಆಡಳಿತ ಪಕ್ಷಕ್ಕೆ ಸಂಬಂಧಪಟ್ಟಂಥವ್ರು ಎರಡೂ ಪಕ್ಷಗಳಿಗೆ ಸಂಬಂಧಪಟ್ಟಂಥವ್ರು ಸ್ವಲ್ಪ ಸದಸ್ಯರು ಕಮ್ಮಿಯಲ್ಲಿದ್ದಾರೆ. ಇನ್ನು ಕೂಡ ಈಗ ಬರ್ತಾ ಇದ್ದಾರೆ. ನಾವು ಕೂಡ ಇಲ್ಲಿ ಗಮನಿಸ್ತಾ ಇದ್ವಿ ಸೌಮ್ಯ ರೆಡ್ಡಿ ಅವರು ಸೇರಿದಂಗೆ ಎಲ್ಲ ಸದಸ್ಯರು ಈಗ ಒಳಗಡೆ ಬರ್ತಾ ಇರುವಂಥದ್ದನ್ನ ನೋಡ್ತಾ ಇದ್ವಿ. ಮಹಿಳಾ ಸದಸ್ಯರೆಲ್ಲ ಸೊ ಬಿಜೆಪಿಯ ಸದಸ್ಯರು ಮೊದಲೇ ಪ್ಲಾನ್ ಮಾಡಿದ್ದಾರೆ ಅನ್ನೋದಕ್ಕಿಂತ ಒಂದು ಸುತ್ತಿನ ಸಭೆಯನ್ನು ಕೂಡ ಬಹುಶಃ ನಡೆಸಿರ್ಬೋದು. ಹಿರಿಯ ನಾಯಕರಿಂದ ಸೂಚನೆ ಕೂಡ ಸಿಕ್ಕಿರ್ಬೋದು ಈ ವಿಚಾರವನ್ನು ದೊಡ್ಡ ಮಟ್ಟದಲ್ಲಿ ಖಂಡಿಸಬೇಕು ಅಂತ. ಆಮೇಲೆ ಸ್ವಲ್ಪ ಹೊತ್ತಿನ ಮುಂಚೆ ಇನ್ಫ್ಯಾಕ್ಟ್ TV9ಗೆ ಸಿಕ್ಕಿದ್ದಂಥ ಮಾಹಿತಿಯ ಪ್ರಕಾರವಾಗಿಯೂ ಕೂಡ ಬಿಜೆಪಿ ಇದನ್ನ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡೋದಕ್ಕೆ ನಿರ್ಧರಿಸಿದೆ ಸದನದಲ್ಲಿ ಅನ್ನುವಂಥವನ್ನು ಸ್ವಲ್ಪ ಹೊತ್ತಿನ ಮುಂಚೆ ನಾವು ಗಮನಿಸ್ತಾ ಇದ್ವಿ. ನಮಗೆ ಸಿಕ್ಕಿದ್ದಂಥ ಮಾಹಿತಿಗೆ ತಕ್ಕುದಾದಂಥ ರೀತಿಯಲ್ಲೇ ಈಗ ಬಿಜೆಪಿ ಸದಸ್ಯರು ಒಳಗೆ ಬಂದು ಸೇರ್ತಾ ಇರೋದನ್ನ ಗಮನಿಸ್ತಾ ಇದ್ದೀವಿ ನಾವೀಗ. ಇವತ್ತು ಬೆಳಗ್ಗೆಯಿಂದ ಬಹಳ ಕುತೂಹಲ ಕೆರಳಿಸ್ತಾ ಇದ್ದಿದ್ದು ಅಂತ ಅಂದ್ರೆ ಮೊನ್ನೆಯಿಂದ ಅಪ್ಸ್ಕ್ಯಾಂಡ್ ಆಗಿದ್ದಂತಹ ಶಾಸಕರಿದ್ರಲ್ವಾ, 4 ಶಾಸಕರು ಆಮೇಲೆ ಪಕ್ಷೇತರರು ಸೇರಿದ ಹಾಗೆ, ಸೊ ಅವರನ್ನೆಲ್ಲ ಮನವೊಲಿಸೋದು ಈ ಥರದ್ದೆಲ್ಲವೂ ಕೂಡ ಬಹಳ ಜೋರಾಗಿ ಇವತ್ತು ನಡೀತಾ ಇತ್ತು. ಅದನ್ನು ನಾವು ಗಮನಿಸ್ತಾ ಇದ್ವಿ ಬೆಳಗ್ಗೆಯಿಂದ. ಅದಾದ ನಂತರದಲ್ಲಿ ಈಗ ಆಡಳಿತ ಪಕ್ಷಕ್ಕೆ ಅಥವಾ ಎರಡೂ ಪಕ್ಷಗಳಿಗೆ ಮತ್ತೊಂದು ತಲೆಬಿಸಿ ಶುರುವಾಗಿದೆ. ಆ ತಲೆಬಿಸಿನೇ ಈಗ ನಾವೀಗ ಗಮನಿಸೋದು. ಯಾಕಂತಾದ್ರೆ ಇದನ್ನ ದೊಡ್ಡ ಮಟ್ಟದಲ್ಲಿ ಖಂಡಿಸುವಂತ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಸೇರ್ತಾ ಇರೋದು ಈಗ ಮತ್ತೊಂದು ರೀತಿ ತಲೆಬಿಸಿ ಆದ್ರೂ ಕೂಡ ಆಶ್ಚರ್ಯ ಇಲ್ಲ. ಬಟ್ ಇವತ್ತು ಬೆಳಿಗ್ಗೆನೆ ಗಮನಿಸಿದ್ವಿ, ಒಂದ್ ಕಡೆ ಗಲಾಟೆ ಆಗ್ತಾ ಇದ್ರೆ ಇನ್ನೊಂದ್ ಕಡೆ ಯಾವುದಕ್ಕೂ ಕೂಡ ತಲೆ ಕೆಡಿಸ್ಕೊಳ್ಳದೆ ವಿಧೇಯಕವನ್ನ ಮಂಡಿಸ್ತಾ ಇದ್ದಂಥದ್ದನ್ನ ನೋಡ್ತಾ ಇದ್ವಿ. ಇದೀಗ ಅದೇ ತರದ ಪ್ರಕ್ರಿಯೆ ಮುಂದುವರಿಯುತ್ತಾ ಅಥವಾ ಅದಕ್ಕೂ ಕೂಡ ಅವಕಾಶ ಮಾಡಿಕೊಡದೆ ಏನಾದರೂ ಗಲಾಟೆಗಳು ನಡೆಯುತ್ವಾ ಗೊತ್ತಿಲ್ಲ. ಬಟ್ ಈ ಬಾರಿ ಸದನ ಪ್ರತಿದಿನನೂ ಕೂಡ ಗಲಾಟೆಯಲ್ಲೇ ಈ ಕಲಾಪಗಳು ಮುಳುಗೋಗ್ತಾ ಇರೋದನ್ನ ನೋಡ್ತಾ ಇದ್ದೀವಿ. ಸದನದಲ್ಲಿ ಪ್ರತಿದಿನನೂ ಗಲಾಟೆನೇ ಜಾಸ್ತಿ ಆಗ್ಬಿಟ್ಟಿದೆ. ಯಾವುದೇ ರೀತಿಯಾಗಿ ಉಪಯೋಗ ಬರುವಂಥ ಚರ್ಚೆಗಳು ಒಂದೂ ಕೂಡ ಸರಿಯಾಗಿ ಆಗ್ತಾ ಇಲ್ಲ. ಏನು ಆಡಿಯೋ ವಿಚಾರಕ್ಕೆ ಸಂಬಂಧಪಟ್ಟಂತೆ 2 ದಿನ ಚರ್ಚೆ ಆದರೂ ಕೂಡ ಒಂದು ನಿರ್ದಿಷ್ಟವಾದಂಥ ನಿರ್ಧಾರಕ್ಕೆ ಬರುವಂಥ ನಿಟ್ಟಿನಲ್ಲಿ ಸ್ಪೀಕರ್ ಅವರು ಸೂಚನೆಯನ್ನು ಕೊಟ್ಟರೂ ಕೂಡ ಅದನ್ನು ಖಂಡಿಸಿ ಅದು ಕೂಡ ಸಾಧ್ಯ ಆಗ್ತಾ ಇಲ್ಲ ಸರಿಯಾಗಿ. ಬರ್ತಾ ಇದ್ದಾರೆ ಸಭಾಧ್ಯಕ್ಷರು ಒಳಗಡೆ ಬರ್ತಾ ಇದ್ದಾರೆ ರಮೇಶ್ ಕುಮಾರ್ ಅವರು. ಬಹುಶಃ ಅವರಿಗೀಗ ಇಲ್ಲಿ ತನಕನೂ ಕೂಡ ತಮ್ಮ ಹೆಸರನ್ನು ದುರ್ಬಳಕೆ ಮಾಡ್ಕೊಂಡಿದ್ದು ಒಂದೇ ವಿಚಾರ ಆಗಿರ್ತಾ ಇತ್ತು. ಆದರೆ ಈಗ ಅವರು ಮತ್ತೊಂದು ಅಳಲನ್ನ ಕೇಳಬೇಕಾದಂಥ ಅನಿವಾರ್ಯತೆ ಬಂದಿದೆ. ಸದಸ್ಯರು ಈಗ ಆಲ್ರೆಡಿ ಧಿಕ್ಕಾರಗಳನ್ನ ಕೂಗ್ತಾ ಇದ್ದಾರೆ, ಗಲಾಟೆಯನ್ನ ಮಾಡ್ತಾ ಇರುವಂಥದ್ದನ್ನ ನೋಡ್ತಾ ಇದೀವಿ ನಾವಿಲ್ಲಿ. ಸದನದ ಗೌರವಾನ್ವಿತ ಶಾಸಕರುಗಳಾದ ಶ್ರೀಮತಿ ಅನಿತಾ ಕುಮಾರಸ್ವಾಮಿ, ಡಾಕ್ಟರ್ ಅಂಜಲಿ ನಿಂಬಾಳ್ಕರ್, ಶ್ರೀಮತಿ ರೂಪಕಲಾ ಶಶಿಧರ್, ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್, ಶ್ರೀಮತಿ ಕನೀಸ್ ಫಾತಿಮಾ, ಶ್ರೀಮತಿ ಸೌಮ್ಯ ರೆಡ್ಡಿ, ಶ್ರೀಮತಿ ವೀನಿಶಾ ನೀರೋ,
ಇವರುಗಳು ನನ್ನ ಕಚೇರಿಯಲ್ಲಿ ಭೇಟಿ ಮಾಡಿ ನಿನ್ನೆ ಸಭೆಯ ಕಲಾಪಗಳು ನಡೆಯುವ ವೇಳೆಗೆ ನಾನು ಸಾಂದರ್ಭಿಕವಾಗಿ ಒಬ್ಬ ರೇಪ್ ವಿಕ್ಟಿಮ್ ಪರಿಸ್ಥಿತಿ ಏನಾಗುತ್ತೆ, ರೇಪ್ ಆಗೋದಕ್ಕಿಂತಲೂ ಹೆಚ್ಚು ಅಪಮಾನ ವಿಚಾರಣೆ ಮಾಡೋ ವೇಳೆಗೆ ಆಗುತ್ತೆ, ಯಾವ ಉದ್ದೇಶಕ್ಕೆ ಕಾನೂನು ಮಾಡಿರ್ತೇವೆ ಆ ಉದ್ದೇಶನೇ ಹಾರಿ ಹೋಗುತ್ತೆ ಅಂತ ಹೇಳಿದೆ. ಆ ಸಂದರ್ಭದಲ್ಲಿ ಕೆಲರೆಲ್ಲ ಅದನ್ನ ನಕ್ಕು ಬಿಟ್ಟಿದ್ದಾರೆ. ಕೆಲವರು ಮಾಧ್ಯಮದವರು ಇದನ್ನ ಹೆಣ್ಣು ಮಕ್ಕಳಿಗೆ ಮಾಡಿದ ಅವಹೇಳನ ಅಂತ ಹೇಳಿ 2 ದಿವಸದಿಂದ ಅವ್ರಿಗೆ ಏನು ಸಿಕ್ಕಿರ್ಲಿಲ್ಲ ಮಸಾಲೆ, ಪಾಪ ಅವರು ಜೀವನ ಮಾಡ್ಕೋಬೇಕಲ್ಲ, ಸೊ ಇದನ್ನು ಹಿಡ್ಕೊಂಡು ಹೋಗಿದ್ದಾರೆ. ಈ ಹೆಣ್ಮಕ್ಳು ನನ್ನ ಹತ್ರಕ್ಕೆ ಬಂದು ನಾವೆಲ್ಲ ಅತ್ಯಂತ ಗೌರವದಿಂದ ಸದನದಲ್ಲಿ ನಡ್ಕೊಳ್ತಾ ಇದ್ದೇವೆ, ಸದನದ ಕಲಾಪಗಳ ಬಗ್ಗೆ ನಮಗೆ ಆಸಕ್ತಿ ಇದೆ, ನಮ್ಮನ್ನು ಚುಚ್ಚಿ ಕೇಳ್ತಾರೆ, ನೀವೆಲ್ಲ ಇದ್ರಿ, ಅವರೆಲ್ಲ ನಗ್ತಾ ಇದ್ರು ಅಂತ ಹೇಳಿ ಅಂತ ಅವರ ಸೆಂಟಿಮೆಂಟ್ಸ್ ನಮಗೆ ಅರ್ಥ ಆಗುತ್ತೆ. ಆಲ್ಮೋಸ್ಟ್ ಎಲ್ಲರೂ ಕೂಡ ಎಕ್ಸೆಪ್ಟಿಂಗ್ ಅನಿತಮ್ಮ ಅವರೊಬ್ರು ಬಿಟ್ಟು ಉಳಿದವರೆಲ್ಲ ಸೆಕೆಂಡ್ ಟೈಮ್ ಅವ್ರು ಬಂದರು, ಇವರೆಲ್ಲ ಫಸ್ಟ್ ಟೈಮ್ ಬಂದವರು. ಹೆಣ್ಮಕ್ಳ ಮನಸ್ಸು ನೋಯಿಸೋದು ನನ್ನ ಉದ್ದೇಶ ಅಲ್ಲ. ಹಾಗಿದ್ರೆ ನನ್ನ ತಾಯಿದೆ ನಾನು ಎಕ್ಸಾಂಪಲ್ ಹೇಳ್ತಿದ್ದೆ. ಆದರೂ ಕೂಡ ನಮ್ಮ ಪರಿಸ್ಥಿತಿ ತಣ್ಣೀರನ್ನು ಕೂಡ ಆರಿಸ್ಕೊಂಡು ಕುಡಿಯುವಂಥ ಸಮಾಜದಲ್ಲಿ ನಾವಿದ್ದೇವೆ ಇವತ್ತು. ಮಾಧ್ಯಮಗಳ ಸಿಕ್ಕಿಬಿಟ್ರೆ ಪಾಸಿಗೆ ಸಿಕ್ಕಾಕೊಂಡ್ರೆ ತಪ್ಪಿಸ್ಕೋಬೋದನ್ನು ಅವ್ರ ಹತ್ರ ಬಹಳ ಕಷ್ಟ. ಅವರು ಈ ಕಟ್ಟಿಗೆ ಸಿಲುಕಿಸೋದು ಬೇಡ, ಅವ್ರಿಗೆ ಮಸಾಲೆ ಖಾಲಿ ಮಾಡೋಣ ಅಂತ ಹೇಳಿ ನಾನು ನಮ್ಮ ಕಾರ್ಯಾಲಯಕ್ಕೆ ಆದೇಶ ಕೊಡ್ತಾ ಇದ್ದೇನೆ. ಈ ಮಾತುಗಳನ್ನ ಏನು ಬಂದಿದ್ದಾವೆ ಸಾಂದರ್ಭಿಕ ಅದನ್ನೆಲ್ಲವನ್ನೂ ಕೂಡ ನಮ್ಮ ರೆಕಾರ್ಡ್ಸ್ ಇಂದ ತೆಗೆದುಬಿಡಿ. ಮತ್ತೆ ರಾಜ್ಯದಲ್ಲಿರ್ತಕ್ಕಂಥ ಯಾವತ್ತೂ ಹೆಣ್ಣುಮಕ್ಕಳಿಗೆ ಅಧ್ಯಕ್ಷ ಪೀಠದಿಂದ ಯಾವ ಹೆಣ್ಣು ಮಗುವನ್ನೂ ಕೂಡ ನೋಯಿಸ್ತಕ್ಕಂಥ ಉದ್ದೇಶ ನನಗಿರಲಿಲ್ಲ ಅಂತಕ್ಕಂಥ ಮಾತನ್ನು ಸ್ಪಷ್ಟಪಡಿಸ್ತಾ, ಹಾಗೊಂದು ವೇಳೆ ನೀವು ಯಾರಾದರೂ ತಿಳ್ಕೊಂಡಿದ್ರೆ ದಯಮಾಡಿ ನಿಮ್ಮೆಲ್ಲರ ಕ್ಷಮೆ ನಮ್ಮ ಮೇಲೆ ಇರಲಿ. ನೀವೆಲ್ಲರೂ ಕೂಡ ನಮ್ಮ ತಾಯಂದಿರು, ನಮ್ಮ ಮಕ್ಕಳು, ನಮ್ಮ ಸಹೋದರಿಯರು, ಹೆಣ್ಣಿನ ಬಗ್ಗೆ ಅತ್ಯಂತ ಗೌರವದಿಂದ ನಡ್ಕೊಳ್ತಕ್ಕಂಥ ಮನುಷ್ಯ ಅಂತ ನಾನು ಹೇಳಿ, ನಮ್ಮ ಮಹಿಳಾ ಸದಸ್ಯನಿಯರು ಯಾರು ನಮಗೆ ಕೊಟ್ಟಿದ್ದಾರೆ ಅವ್ರಿಗೂ ಕೂಡ ಪುನಃ ನಾನು ಹೇಳ್ತೇನೆ, ಯಾವ ಸನ್ನಿವೇಶದಲ್ಲೂ ಕೂಡ ಹೆಣ್ಣು ಮಕ್ಕಳಿಗೆ ಅಪಮಾನ ಆಗ್ತಕ್ಕಂಥ ನೋವಾಗ್ತಕ್ಕಂಥ ಕೆಲಸವನ್ನು ಈ ಸದನದಲ್ಲಿ ನಾವು ಯಾರೂ ಮಾಡೋದಿಲ್ಲ. ನೀವೆಲ್ಲರೂ ಕೂಡ ನಮ್ಮೊಟ್ಟಿಗೆ ನಮ್ಮ ಅಕ್ಕ ತಂಗಿಯರಂತೆ ನೆಮ್ಮದಿಯಾಗಿರ್ಬೋದು ಅಂತ ಹೇಳಿ ನಾನಿಲ್ಲಿ ಮುಗಿಸ್ತೇನೆ. ಈಗ ಪುನಃ ಯಥಾಸ್ಥಿತಿಗೆ ಬಂದಿದೆ. ಸನ್ಮಾನ್ಯ ಅಧ್ಯಕ್ಷರೇ, ನಾನೇನು ಹೇಳ್ತೇನೆ, ಸನ್ಮಾನ್ಯ ಅಧ್ಯಕ್ಷರೇ, ಅಲ್ಲ ಯಾರಾದರೂ ಹೇಳಿ, ಒಬ್ಬರು ಹೇಳಿದ್ರೆ ನನಗೆ ಅರ್ಥವಾಗುತ್ತೆ. ಸನ್ಮಾನ್ಯ ಅಧ್ಯಕ್ಷರೇ ಹೇಳಿ ಅಶೋಕ್. ಸನ್ಮಾನ್ಯ ಅಧ್ಯಕ್ಷರೇ, ಇಲ್ಲಿ ಸದನದಲ್ಲಿ ರಾಜೇಗೌಡ್ರೆ ಸನ್ಮಾನ್ಯ ಅಧ್ಯಕ್ಷರೇ, ಜೀವನಪ್ಪ ಎಲ್ಲ ಸಹಿಸ್ಕೊಂಡು ಹೋಗ್ಬೇಕಾಗುತ್ತೆ. ನನ್ನ ಕಷ್ಟ ನಿಮ್ಗೆ ಅರ್ಥವಾಗಲ್ಲ. ಸನ್ಮಾನ್ಯ ನಮ್ಮ ಸ್ನೇಹಿತರು ಅಲ್ಲಿ ನಿಂತಿದ್ರೆ ನನಗೇನು ಖುಷಿನಾ, ನನ್ನ ದುಃಖ ನನಗೆ ಗೊತ್ತಿದೆ. ದಯಮಾಡಿ ನನ್ನ ಸ್ಥಿತಿನೂ ಅರ್ಥ ಮಾಡ್ಕೊ. ಸನ್ಮಾನ್ಯ ಅಧ್ಯಕ್ಷರೇ, ಇವತ್ತು ಸದನದಲ್ಲಿ ನಾವು ಒಂದು ಗಹನವಾದಂತ ವಿಚಾರವನ್ನ ತಾವು ಚರ್ಚೆಗಿಟ್ಟಿದ್ರೆ ನಾವು ಚರ್ಚೆ ಮಾಡ್ತಾ ಇದ್ದೀರಿ. ಸದನದ ವಿಚಾರವಾಗಿರ್ಬೇಕೇ ಹೊರತು ಇದೊಂದು ಗೂಂಡಾಗಿರಿಗೆ ಅವಕಾಶ ಕೊಡುವಂತದ್ದು. ಇವತ್ತು ಹಾಸನದಲ್ಲಿ ನಮ್ಮ ಪ್ರೀತಮ್ ಶಾಸಕ ಇಲ್ಲಿ
ಇನ್ನು ಯಾವ ಮಟ್ಟಿಗೆ ಇಳಿಬಹುದು? ಖಾಸಗಿ ಮಾತುಕತೆ ಗುಂಡಾಗಿರಿ ಮಾಡ್ತಾ ಇದ್ದೀವಿ. ಇದು ಇಷ್ಟು ಮಾತ್ರ ಮನೆ ಮೇಲೆ ಹಲ್ಲೆ ಮಾಡಿರೋದನ್ನ ಶರಣಾರ್ಥಿಗೆ ಹಲ್ಲೆ ಮಾಡಿರೋದನ್ನ ಸಂಸ್ಕೃತಿಯಿಂದ ಪ್ರಿಯತಮ್ಗೌಡನ ಮನೆ ಮೇಲೆ ಹಲ್ಲೆ ಮಾಡಿ ಅವ್ರ ತಾಯಿಯನ್ನ ಎಳೆದಾಡಿ ಒಬ್ಬನ ಮರಣಾರ್ಥಿಗೆ ಹಲ್ಲೆ ಮಾಡಿರುವಂತದ್ದು ಒಪ್ತೀರಾ ನೀವು? ಈ ಗೂಂಡಾಗಿರಿ ಒಪ್ತೀರಾ? ಯಾವ ಗುಂಡಾಗಿರಿ ಮಾಡಿ ಕುಮಾರಸ್ವಾಮಿಯವರ ಒಂದು ಪ್ರೇರಣೆಯಿಂದ ಈ ಘಟನೆ ನಡೆದಿದೆ. ಎಷ್ಟು ಮಟ್ಟಿಗೆ ಸರಿ ಇದನ್ನು ಡಿಫೆಂಡ್ ಮಾಡ್ಕೊಳ್ತೀರಾ ನೀವು? ಎಲ್ಲ ಗದ್ದಲೆಗಳಿಗೆ ಸ್ವತಃ ಕುಮಾರಸ್ವಾಮಿಯವರ ಒಂದು ಕುಮ್ಮಕ್ಕಿನಿಂದ ಪ್ರಿಯತಮ್ಗೌಡ ಹಾಸನದಿಂದ ಗೆದ್ದಾನೆ ಯಂಗ್ಸ್ಟರ್ ಅಂತೇಳಿ ಆ ಕಾರಣಕ್ಕೋಸ್ಕರ ಇವತ್ತು ಅವ್ರ ಮನೆ ಹಲ್ಲೆ ಮಾಡಿ ಅವ್ರ ತಾಯಿಯನ್ನು ಎಳೆದಾಡಿ ಒಬ್ಬರಿಗೆ ಮರಣಾಂತಿಗೆ ಹಲ್ಲೆ ಮಾಡಿರೋದನ್ನ ನೀವು ಒಪ್ತೀರಾ? ಇದು ನಿಮ್ಮ ಮುಖ್ಯಮಂತ್ರಿ ಪ್ರೇರಣೆಯಿಂದ ಆಗಿರುವ ಘಟನೆ ತಾನೇ? ಇದು ಸಹಿಸಬೇಕು ನಿಮ್ಮ ಆಡಳಿತ ವೈಖರಿಯನ್ನ. ನಾಚಿಕೆ ಆಗ್ಬೇಕಾಯ್ತು ನಿಮ್ಮ ಆಡಳಿತ ವೈಖರಿಗೆ. ಅದಕ್ಕೆ ಅವಕಾಶ ಯಾರು ಮಾಡಿ ಚರ್ಚೆ ಮಾಡ್ತಾ ನಿರೀಕ್ಷೆಯಂತೆ ನಾವು ಓಟ್ ಹಾಕಿ ಕಳಿಸಿದಂಥ ಮಂದಿ ತಮ್ಮ ಯಥಾ ಪ್ರಕಾರದ ನಡವಳಿಕೆಯನ್ನು ಮುಂದುವರಿಸಿದ್ದಾರೆ. ಕಾರಣದಿಂದಾಗಿ ಈಗಲೂ ಕೂಡ ಕಲಾಪವನ್ನು ನಡೆಸೋದಕ್ಕೆ ಸಾಧ್ಯ ಆಗಲಿಲ್ಲ. ಕಲಾಪವನ್ನು ನಾಳೆ 11 ಗಂಟೆಗೆ ಮುಂದೂಡಲಾಗಿದೆ ಅನ್ನುವಂಥದ್ದನ್ನು ಈಗ ತಾನೇ ಸ್ಪೀಕರ್ ಘೋಷಣೆ ಮಾಡಿ ಸದನದಿಂದ ಹೊರ ನಡೆದಿದ್ದಾರೆ. ಬೆಳಗ್ಗೆ ಎಲ್ಲ ಒಂದು ಗೋಳು, ಮಧ್ಯಾಹ್ನ ಆದಮೇಲೆ ಮತ್ತೊಂದು ಥರದ ಗೋಳು ಈ ನಾಯಕರದ್ದು. ಇದೀಗ ಹೇಗೆ ನಿಂತಿದ್ರು ಅಂದರೆ ಒಬ್ಬೊಬ್ಬರು ಏನು ಸ್ಪೀಕರ್ ಅವರು ಅವಕಾಶ ಕೊಟ್ಟರೆ ಒಬ್ರಿಗೊಬ್ರು ಹೊಡ್ಕೊಳ್ಳೋ ರೀತಿಯಲ್ಲಿ ನಿಂತ್ಕೊಂಡು ಅಲ್ಲಿ ಒಬ್ರಿಗೊಬ್ರು ಆರೋಪ ಪ್ರತ್ಯಾರೋಪವನ್ನು ಮಾಡಿದ್ರು. ಆದರೆ ಈ ಎರಡು ಕಡೆಯವರು ಕೂಡ ಒಂದು ರೀತಿ ಆಗಿರೋದನ್ನೆಲ್ಲ ಸಮರ್ಥಿಸ್ಕೊಳ್ಳುವಂಥ ರೀತಿಯಲ್ಲಿ ತಮ್ಮ ಮೂಗಿನ ನೇರಕ್ಕೆ ನೋಡ್ಕೊಂಡು ಮಾತನಾಡ್ತಾ ಇದ್ರಲ್ಲ, ಇದೆಲ್ಲ ಒಂದು ರೀತಿ ನಾಚಿಕೆ ಹುಟ್ಟಿಸುತ್ತೆ. ಇಂಥವ್ರನ್ನ ನಾವು ಓಟ್ ಹಾಕಿ ಕಳಿಸಿರೋದು ಅಂತ ಹೇಳ್ಕೊಂಡ್ಬಿಟ್ಟು ಇವರು ಅವ್ರ ಮನೆ ಅವ್ರೇನು ನಮ್ಗೆ ಹೇಳ್ಕೊಡೋದು ಅನ್ನುವಂಥದ್ದನ್ನು ಪ್ರೀತಮ್ ಗೌಡ ಅವ್ರ ವಿಚಾರವಾಗಿ ಹೇಳ್ತಾ ಇದ್ದಾರೆ. ಕಾಂಗ್ರೆಸ್ ಆಗಿ JDSನವರು ಶಾಸಕರನ್ನ ಖರೀದಿ ಮಾಡೋಕೆ ಹೋದಂಥ ವ್ಯಕ್ತಿ ಇವರಿಂದ ನಾವೇನು ಕಲಿಯೋದು ಅಂತ ಹೇಳ್ಕೊಂಡ್ಬಿಟ್ಟು, ಅಂದರೆ ನಾವು ಮಾಡಿದ್ದು ಸರಿ ಅನ್ನುವಂಥ ರೀತಿಯಲ್ಲಿ ಬಹುಶಃ ಇವರು ವರ್ತಿಸ್ತಾ ಇರುವಂಥ ರೀತಿ. ಮತ್ತೊಂದು ಕಡೆ ಇವರು ನಾವೇನು ಮಾಡೇ ಇಲ್ಲ ಅನ್ನುವಂಥ ರೀತಿಯಲ್ಲಿ ಅವರೇ ಬರೋಕ್ಕೆ ಹೋದರೆ ನಾವೇ ತಗೊಳಕ್ಕೆ ಹೋಗಿದ್ದೇನೆ ತಪ್ಪ ಅನ್ನುವಂಥ ರೀತಿಯಲ್ಲಿ ವರ್ತಿಸ್ತಾ ಇದ್ದಿದ್ದು. ಇದೆಲ್ಲ ಒಂದು ರೀತಿ ಇಂಥವ್ರನ್ನ ನಾವು ಆಯ್ಕೆ ಮಾಡಿ ಕಳಿಸಿರೋದು ಅನ್ನುವಂಥ ರೀತಿಯಲ್ಲಿ ಇತ್ತು. ಗೊತ್ತಿಲ್ಲ, ಈಗ ಭಾಳ ಬೇರೆ ಬೇರೆ ರೀತಿಯಂಥ ಬೆಳವಣಿಗೆಗಳನ್ನ ಗಮನಿಸ್ತಾ ಇದ್ದೀವಿ. ಇಲ್ಲಿ ಸಚಿವ DK ಶಿವಕುಮಾರ್ ಅವರ ಹತ್ರ ಹೋಗಿದ್ದಾರೆ ಅಂತ ಕಾಣಿಸುತ್ತೆ. ಬಹುಶಃ ಪ್ರೀತಮ್ ಗೌಡ ಅವರು ಅಲ್ಲಿ ಏನೇನು ಆಯಿತು ಏನು ಎತ್ತ ಅನ್ನುವಂಥದ್ದನ್ನು ಅಲ್ಲಿ ಹೇಳ್ತಾ ಇರೋ ಸಂದರ್ಭವನ್ನು ಗಮನಿಸ್ತಾ ಇದ್ದೀವಿ. ಅವರ ಜೊತೆಗೂ ಕೂಡ ಒಂದಷ್ಟು BJP ಶಾಸಕರು ಈಗ ಆಲ್ರೆಡಿ ಹೋಗಿದ್ದಾರೆ. ಹೋಗಿ ತಮ್ಮ ಕಂಪ್ಲೇಂಟ್ಸ್ ಏನು ಎತ್ತ ಅನ್ನುವಂಥದ್ದನ್ನು ಇಡ್ತಾ ಇದ್ದಾರೆ. ಇನ್ನೇನು JDSನ ಅಲ್ಲಿನ ಕಾರ್ಯಕರ್ತರು ಏನಾದ್ರು ಗಲಾಟೆ ಮಾಡಿ ಈ ಥರದ್ದೆಲ್ಲ ದೊಂಬಿ ಎಬ್ಸಿದ್ದಾರೆ ಅನ್ನೋಂಥದ್ದನ್ನು ಬಹುಶಃ ಈಗ ಅಲ್ಲಿ BJP ಅವ್ರ ಸ್ಥಿತಿ ಏನಾಗಿದೆ ಅಂತಂದರೆ ಕಾಂಗ್ರೆಸ್ ಅವ್ರ ಬಳಿನೇ ಹೋಗಿ ಹೇಳ್ಕೊಳ್ಬೇಕಾದಂಥ ಸ್ಥಿತಿ ನಿರ್ಮಾಣ ಆಗಿಬಿಟ್ಟಿದೆ. ಯಾಕಂತಂದರೆ ಇವರೇನು ಆರೋಪ ಮಾಡ್ತಾ ಇದ್ರಲ್ಲ, ಇದೇ ಆರೋಪಕ್ಕೆ ತಕ್ಕಂಗೆ ಅಲ್ಲಿನ ಕಾಂಗ್ರೆಸ್ನ ಕೆಲ ನಾಯಕರು ಕೂಡ ಹಿಂದೆ ಆರೋಪ ಮಾಡ್ಕೊಂಡ್ಬಂದಿದ್ದನ್ನು ಗಮನಿಸ್ತಾ ಇದ್ವಿ. ಹೀಗಾಗಿ ಇವರೆಲ್ಲ ಒಟ್ಟಾಗೋ ರೀತಿಯಲ್ಲಿ ಏನಾದ್ರು ಬೆಳವಣಿಗೆ ಇದೆಯೋ, ಮುನ್ಸೂಚನೆ ಇದೆಯೋ ಗೊತ್ತಿಲ್ಲ. ಬಟ್ ಅಲ್ಲಿ ಆಗಿದ್ದಂಥ ರಾದ್ಧಾಂತಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಹೋಗಿ ಕಾಂಗ್ರೆಸ್ನ ಕೆಲ ನಾಯಕರಿಗೆ ಪ್ರೀತಮ್ ಗೌಡ ಅವರು ಹೀಗೆ ವರದಿ ಕೊಟ್ಟು ಸೂಚ್ಯವಾಗಿ ಹೇಳಿ ವಾಪಸ್ಸು ಹೊರಬರ್ತಾ ಇರುವಂಥ ಸಂದರ್ಭವನ್ನು ಗಮನಿಸ್ತಾ ಇದ್ವಿ. ಸಹಜವಾಗಿ ಒಂದು ಸ್ವಲ್ಪ ನೊಂದಿರ್ತಾರೆ, ಸ್ವಲ್ಪ ಭಯಗೊಂಡಿರ್ತಾರೋ ಏನೋ, ಆ ಕಾರಣಕ್ಕಾಗಿಯೇ ಅಲ್ಲಿರುವಂಥ ಕೆಲವರು ಎಲ್ಲರೂ ಕೂಡ ನಾವು ಗಮನಿಸ್ತಾ ಇದ್ದೀವಿ. ಶಾಸಕ ಸುನಿಲ್ ಅವರು ಕೂಡ ಸೇರಿದಂಗೆ, ಸುನಿಲ್ ಕುಮಾರ್ ಅವರು ಕೂಡ ಸೇರಿದಂಗೆ ಎಲ್ಲರೂ ಕೂಡ